ಆಪರೇಷನಲ್ ಮೇಲಮ್ಮ ಒನ್ ಆಫ್ ದ ಬಿಗ್ ರೀಸನ್ಸ್ ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾಗೆ ಬಂದಂಥ ಪ್ರತಿಕ್ರಿಯೆಗಳೇನಿತ್ತು ಹೋಗಿದ ಕಡೆ ಎಲ್ಲ ಒಂದು ಅದೇ ಥರದ್ದು ಒಂದು ಎಂಟರ್ಟೈನರ್ ಮಾಡಿ ಅದೇ ಥರದ್ದು ಹ್ಯೂಮರ್ ಇರೋವಂಥ ಸಿನಿಮಾ ಮಾಡಿ ಅಂತ ಕೇಳ್ತಾಯಿದ್ರು. ಆ್ಯಂಡ್ ನನಗೆ ಆಪರೇಷನಲ್ ಮೇಲಮ್ಮ ವಾಸ್ ಅ ಮ್ಯಾಜಿಕ್. ಅದನ್ನು ಮತ್ತೆ ರಿಪೀಟ್ ಮಾಡೋದಕ್ಕಂತೂ ಆಗಲ್ಲ. ಸೊ ಹಾಗಾಗಿ ನೋಡೋಣ. ಇಟ್ಸ್ ನಾಟ್ ಎನ್ ಈಸಿ ಜಾನ್ರ, ಬಿಕಾಸ್ ನೋಡೋದಕ್ಕೆ ಬಹಳ ಸರಳವಾಗಿರುವಂಥ ಒಂದು ಕಾಮಿಡಿ ಥರ ಕಾಣುತ್ತೆ, ಬಟ್ ಇಟ್ಸ್ ನಾಟ್ ಎನ್ ಈಸಿ ಜಾನ್ರ ಟು ಪುಲ್ ಆಫ್. ಆ್ಯಂಡ್ ನನಗೆ ಯಾವಾಗಲೂ ಕಾಮಿಡಿ ಮಾಡಿದಾಗ ಡಬಲ್ ಮೀನಿಂಗ್ ಕಾಮಿಡಿ ಅಥವಾ ಯಾರನ್ನಾರು ನಿಲ್ಲಿಸಿ ಮಾತಾಡುವಂಥ ಕಾಮಿಡಿ ಅಂಥವು ಪರ್ಸ್ನಲಿ ನನಗೆ ಅದನ್ನು ಪ್ರಾಪಿಗೇಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಯಾವಾಗಲೂ ಹ್ಯೂಮರ್ ಮಾಡಿದಾಗ ಕ್ಲೀನ್ ಹ್ಯೂಮರ್ ಮಾಡಬೇಕು ಅನ್ನೋದನ್ನೇ ನಾನು ಹುಡುಕ್ತಾ ಇರ್ತೀನಿ. ಸೊ ಆ ಟೈಮ್ನಲ್ಲಿ ನನಗೆ ಭೇಟಿಯಾಗಿದ್ದು ಪಂಪಾಪತಿ ಬ್ರದರ್ಸ್ ಆ್ಯಕ್ಚುಲಿ. ಸೊ ಅವರು ಸಿಕ್ಕಿದಾಗ ಅವರ ಒಂದು ಹ್ಯೂಮರ್ ಸೆನ್ಸ್ ನನಗೆ ಬಹಳ ಖುಷಿ ಕೊಡ್ತಾ ಇತ್ತು. ತುಂಬ ಕ್ಲೀನಾಗಿರೋದು, ಸ್ವಚ್ಛವಾಗಿರೋದು, ಯಾರನ್ನೂ ಕೂಡ ನಿಂದಿಸ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಕಾಮಿಡಿ ಅಂತ ಹೇಳಿದಾಗ ಡಬಲ್ ಮೀನಿಂಗ್ ಮಾಡೋದು, ಇಲ್ಲ ಗಂಡ ಹೆಂಡತಿ ಜೋಕ್ಸ್ ಮಾಡೋದು, ಅಥವಾ ಹುಡುಗಿರನ್ನ ಬೈಯೋದು, ಹುಡುಗರನ್ನ ಬೈಯೋದು, ಈ ಥರದ ಒಂದಷ್ಟು ಸೆಟ್ ಪ್ಯಾಟರ್ನ್ಸ್ ಇರುತ್ತೆ. ಇವನ್ನೆಲ್ಲ ಬಿಟ್ಟು ನಾವೇನಾದ್ರು ನಗಿಸ್ಬೇಕು ಅಂತ ಹೇಳಿದಾಗ ಇಟ್ ಆ್ಯಕ್ಚುಲಿ ಬಿಕಮ್ಸ್ ಅ ಚಾಲೆಂಜ್. ಆ್ಯಂಡ್ ಅಂಥದ್ರಲ್ಲಿ ಅವ್ರ ಕಾಮಿಡಿ ನೋಡಿದಾಗ ನನಗೆ ಓಕೆ, ಟ್ಯಾಲೆಂಟ್ ಇದೆ, ಪೊಟೆನ್ಷಿಯಲ್ ಇದೆ, ಲೆಟ್ಸ್ ಡೂ ಸಮಥಿಂಗ್ ಅನ್ನೋ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಅದಕ್ಕಿಂತ ಮಿಗಿಲಾಗಿ ನಮಗೆ ಕಥೆ ಯಾವುದ್ರ ಮೇಲೆ ಮಾಡ್ತಾ ಇದ್ದೀವಿ, ಇಸ್ ಇಟ್ ಗುಡ್ ಆ್ಯಸ್ ಎ ಕಮರ್ಷಿಯಲ್ ವೆಂಚರ್ ಅಂತ ಯೋಚನೆ ಮಾಡಿದಾಗ ಅವರು ಒಂದು ರಾಮಾಯಣದ ಎಳೆ ಇಟ್ಕೊಟ್ಟು ನಾನು ಕತೆ ಮಾಡಿದ್ದೀನಿ ಸರ್ ನಾನು ಇದನ್ನು ಅಂತ ಹೇಳ್ತಾ ಬಂದರು. ಆ್ಯಂಡ್ ನನಗೆ ಅದು ಬಹಳ ಸಂತೋಷ ಆಯಿತು. ಯಾಕೆಂತ ಹೇಳಿದ್ರೆ ನಾವು ರಾಮಾಯಣನ ಯಾವಾಗಲೂ ಒಂದು ಮೈಥಲಾಜಿಕಲ್ ಕತೆ, ಸಾವಿರಾರು ವರ್ಷಗಳ ಹಿಂದೆ ನಡೆದಿರೋವಂಥ ಒಂದು ಘಟನೆ ಅಂತ ಹೇಳಿ ನಾವು ಮಾತಾಡ್ತೀವಿ. ಅದೇ 2024 ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ಘಟನೆಗಳನ್ನು ರಾಮಾಯಣದ ಒಂದು ಲೆನ್ಸ್ ಹಾಕಿ ನಾವು ತೋರಿಸಿದಾಗ ಅಫ್ಕೋರ್ಸ್ ರಾಮಾಯಣದ ಮೌಲ್ಯಗಳು ಏನಿದ್ದಾವೆ ಅವನ್ನೆಲ್ಲ ನಾವು ಇವಾಗಲೂ ಕೂಡ ಅಳವಡಿಸ್ಕೊಳ್ಬೋದಲ್ವ. ಆ ಒಂದು ಸಟಲ್ ಮೆಸೇಜ್ನ ಸಿನಿಮಾ ಮೂಲಕ ಹೇಳಕ್ಕೆ ಹೋಗೋದು ಒಂದು ಇಂಟೆನ್ಷನ್ ಏನಿತ್ತು ಅದು ನನಗೆ ಬಹಳ ಖುಷಿ ಕೊಡ್ತು. ಸೊ ಹಾಗಾಗಿ ನಾವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಡೆಫಿನೆಟ್ಲಿ ಬಹಳ ಖುಷಿಯಿಂದ ಬಹಳ ಮಜಾ ಮಾಡಿರುವಂಥ ಒಂದು ಸಿನಿಮಾ ಇದು. ಪ್ರತಿಯೊಂದು ಸೀನ್, ಪ್ರತಿಯೊಂದು ದಿನವೂ ಕೂಡ ಬಹಳ ಖುಷಿಯಿಂದ ಶೂಟ್ ಮಾಡಿದ್ದೀವಿ. ಸೊ ಹಾಗಾಗಿ ನನಗೆ ಸಿನಿಮಾನ ನೋಡೋಕ್ಕೆ ಬರೋರ್ಗೂ ಕೂಡ ಈ ಒಂದು ಖುಷಿ ಸಿಗುತ್ತೆ ಅನ್ನೋ ಒಂದು ಭಾವನೆ ಇದೆ. ಬಟ್ ಹ್ಯಾವಿಂಗ್ ಸೆಡ್ ದಟ್ ಇಟ್ಸ್ ಆಲ್ಸೋ ಅ ಲೈಟ್ ಎಂಟರ್ಟೈನರ್. ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ನಿಂತ್ಕೊಂಡು ನೋಡೋದಕ್ಕೆ ಬರಬೇಡಿ. ಫ್ರೆಶ್ ಆಗಿ ಮೈಂಡ್ ಫ್ರೀ ಮಾಡ್ಕೊಳ್ಬೇಕು. ಐ ಜಸ್ಟ್ ವಾಂಟ್ ಗೆಟ್ ಎಂಟರ್ಟೈನ್ಡ್ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಬಂದಾಗ ಖಂಡಿತವಾಗ್ಲೂ ಈ ಸಿನಿಮಾ ನಿಮಗೆ ಬಹಳ ಖುಷಿ ಕೊಡುತ್ತೆ ಅನ್ನೋ ಒಂದು ಭಾವನೆ ನಮಗಿದೆ. ಆ್ಯಂಡ್ ಮಿಗಿಲಾಗಿ ಐ ಥಿಂಕ್ ವೇರ್ ವಿ ಗಾಟ್ ರೈಟ್ ವಿತ್ ದಿಸ್ ಫಿಲ್ಮ್ ಅಂತ ಹೇಳಿದ್ರೆ ಐ ಫೀಲ್ ಕಾಸ್ಟಿಂಗಲ್ಲಿ ಎಸ್ಪೆಷಲಿ ಐ ಥಿಂಕ್ ಪ್ರತಿಯೊಂದೊಂದು ರೋಲ್ಗೂ ಕೂಡ ನಾವು ಮಾಡಿರುವಂಥ ಕಾಸ್ಟಿಂಗ್ ಏನಿದೆ ಐ ಥಿಂಕ್ ದಟ್ ಇಸ್ ಸ್ಪಾಟ್ ಆನ್ ಅಂತ ಅನ್ನಿಸ್ತು ನಮಗೆ. ಬಿಕಾಸ್ ನಮಗೆ ಇವಾಗ ನಾನು ಬೇರೆಯವ್ರು ಯಾರನ್ನೂ ಕೂಡ ಐ ಕಾಂಟ್ ಸಿ ಎನಿವನ್ ಎಲ್ಸ್ ಇನ್ ದೋಸ್ ರೋಲ್ಸ್. ಅಂದರೆ ಇವಾಗ ಸೀತೆ ಅವರ ರೋಲಲ್ಲಿ ಪ್ರಣೀತಾ ಅವ್ರು ಮಾಡಿದ್ದಾರೆ. ಐ ಕಾಂಟ್ ಸಿ ಎನಿವನ್ ಎಲ್ಸ್. ಆ್ಯಂಡ್ ಐ ಥಿಂಕ್ ಶಿ ಇಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್. ಸಾಕಷ್ಟು ವರ್ಷಗಳಿಂದ ನಾವು ನೋಡಿಲ್ಲ. ನಾವು ಆ್ಯಕ್ಚುಲಿ ಜೋಕ್ ಮಾಡ್ತಾ ಇದ್ದೆ ನಾನು, ಇನ್ಫ್ಯಾಕ್ಟ್ ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದಿದ್ದೀನಿ ಅಂತ. ಬಟ್ ಶಿ ಇಸ್ ಡನ್ ಅ ಲಾಟ್ ಆಫ್ ಬಿಗ್ ಫಿಲ್ಮ್ಸ್, ಲಾಟ್ ಆಫ್ ಗ್ರೇಟ್ ಫಿಲ್ಮ್ಸ್, ಬಟ್ ಶಿ ಇಸ್ ವೆರಿ ಹಂಬಲ್, ವೆರಿ ಡೆಡಿಕೇಟೆಡ್ ಟು ಹರ್ ಆರ್ಟ್ ಇವನ್ ನೌ. ಆ್ಯಂಡ್ ಅದು ನನಗೆ ಭಾಳ ಖುಷಿ ಕೊಡ್ತು. ಆ್ಯಂಡ್ ದಯವಿಟ್ಟು ಇನ್ನೂ ಜಾಸ್ತಿ ಸಿನಿಮಾಗಳನ್ನ ಮಾಡಿ ನಿಮ್ಮ ಅಭಿಮಾನಿಗಳು ದೆಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ದಟ್ ನಮ್ಮ ಸಿನಿಮಾ ಮೂಲಕ ನಿಮಗೆ ಮದುವೆ ಆಯಿತು ಅಂತ. ಸೊ ಹಾಗಾಗಿ ಆ್ಯಂಡ್ ಎಸ್ಪೆಷಲಿ ನಾನು ಶುಭ್ರ ಅವ್ರ ಬಗ್ಗೆ ಲಾಸ್ಟ್ ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದ್ದೆ. ತುಂಬ ಡೆಡಿಕೇಟೆಡ್ ನಟಿ. ನನಗೆ ಅವ್ರ ಡೆಡಿಕೇಶನ್ ನೋಡಿದಾಗಲೇ ನನಗೆ ಬಹಳ ಸಂತೋಷ ಆಗೋದು. ಆ್ಯಂಡ್ ಯಾವ್ದಾದ್ರು ಒಬ್ಬರು ಆ್ಯಕ್ಟರ್ಗೆ ನನ್ನ ಎದುರುಗಡೆ ಯಾರೊಬ್ಬರು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸದ್ಯ ಅಂದರೆ ಇಟ್ಸ್ ಗೋಯಿಂಗ್ ಥ್ರೂ ಒನ್ ಆಫ್ ದ ಡಾರ್ಕ್ ಫೇಸಸ್. ಏನಕ್ಕೆ ಅಂತ ಹೇಳಿದ್ರೆ ಐ ಥಿಂಕ್ ಥಿಯೇಟರ್ ವಾಕಿನ್ಸ್ ತುಂಬ ಕಡಿಮೆ ಆಗ್ತಾ ಇದೆ. ಬಟ್ ಖುಷಿಯಾಗೋ ವಿಚಾರ ಏನು ಅಂತ ಹೇಳಿದ್ರೆ ಜನ ಸಿನಿಮಾ ನೋಡೋದು ಕಡಿಮೆ ಮಾಡಿಲ್ಲ, ಸಿನಿಮಾನ ನೋಡ್ತಾ ಇದ್ದಾರೆ, ಬಟ್ ಸಿನಿಮಾನ ಥಿಯೇಟ್ರಲ್ಲಿ ನೋಡೋದು ಕಡಿಮೆ ಮಾಡಿದ್ದಾರೆ. ಇಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, May 10 ಸಿನಿಮಾ ರಿಲೀಸ್ ಆಗುತ್ತೆ. ಇದು ಕೇವಲ ನಮ್ಮ ಸಿನಿಮಾಗೆ ಮಾತ್ರ ಅಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾಗೂ ಕೂಡ ಇದನ್ನು ಕೇಳ್ಕೊಳ್ತೀನಿ ನಾನು. ಯಾರಾದರೂ ಸಿನಿಮಾನ ನೋಡಬೇಕು ಅಂತ ಡಿಸೈಡ್ ಮಾಡಿದರೆ ಖಂಡಿತವಾಗ್ಲೂ ಥಿಯೇಟರ್ಗೆ ಬಂದು ದಯವಿಟ್ಟು ನೋಡಿ. ನಿಮಗೆ ಸಿನಿಮಾ ನೋಡೋಕೆ ಇಷ್ಟ ಇಲ್ಲ ಅಂದರೆ ನಾನು ಫೋರ್ಸ್ ಮಾಡಲ್ಲ, ಅವ್ರ ಬಗ್ಗೆ ನಾನು ಹೇಳಲ್ಲ. ಬಟ್ ಒಂದು ವೇಳೆ ನೀವು ಸಿನಿಮಾ ನೋಡಬೇಕು ಅಂತ ಏನಾದ್ರು ನೀವು ನಿರ್ಧಾರ ಮಾಡಿದರೆ ಸಾಮಾನ್ಯವಾಗಿ ಒಂದು ಮಾತುಗಳನ್ನ ಕೇಳ್ತೀನಿ ನಾನು. OTT ನಲ್ಲಿ ರಿಲೀಸ್ ಆದಾಗ ನೋಡೋಣ ಅಥವಾ ಟಿ ವಿನಲ್ಲಿ ಬಂದಾಗ ನೋಡೋಣ ಅನ್ನೋ ಮಾತುಗಳನ್ನ ಕೇಳ್ತೀವಿ. ಬಟ್ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ನೀವು ಹಾಗೆ ಮಾಡಿದ್ರೆ ಕಲೆಗಾರನ್ನ ಬೆಳೆಸೋದಕ್ಕಾಗಲ್ಲ.
ಈಗ ಆಪರೇಷನ್ ಅಲ್ಮೇಲಮ್ಮ ಸಿನಿಮಾ ಹಿಟ್ ಆಗಿದ್ದಕ್ಕೆ ನಾವು ವಿಕಾಸ್ ಪಂಪಾಪತಿ ಅನ್ನೋ ಒಬ್ಬ ಹೊಸ ನಿರ್ದೇಶಕನ ಲಾಂಚ್ ಮಾಡೋದಕ್ಕೆ ಸಹಾಯ ಆಯಿತು. ಅದೇ ನಮಗೆ ಥಿಯೇಟ್ರಲ್ಲಿ ವರ್ಕ್ ಆಗಿರಲಿಲ್ಲ ಅಂದಿದ್ರೆ ಬಹುಶಃ ನಾವು ಹೊಸ ಕಲೆಗಾರರನ್ನ ಕರ್ಕೊಂಡು ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಕಲೆಗಾರರನ್ನ ಬೆಳೆಸಬೇಕು ಅನ್ನೋದಾಗಿದ್ರೆ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ನೀವು OTT ಅಥವಾ ಟಿವಿನಲ್ಲಿ ನೋಡಿದಾಗ ಹೊಸ ಆರ್ಟಿಸ್ಟ್ಗಳಿಗೆ ಜೀವ ತುಂಬಿಸೋದಕ್ಕಾಗಲ್ಲ, ಶಕ್ತಿ ತುಂಬಿಸೋದಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ, ನಿಮಗೆ ಟ್ರೇಲರ್ ಇಷ್ಟ ಆಗಿದ್ರೆ, ಸಿನಿಮಾ ನೋಡಬೇಕು ಅಂತ ನಿರ್ಧಾರ ಮಾಡಿದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಆ್ಯಂಡ್ ನಾನು ಆವಾಗಲೇ ಹೇಳಿದಾಗೆ ಸಿನಿಮಾದಲ್ಲಿ ರಾಮಾಯಣದ ಒಂದು ಅಂಡರ್ ಕರೆಂಟ್ ಓಡ್ತಾ ಇರುತ್ತೆ, ಬಟ್ ಅದಕ್ಕಿಂತ ಮಿಗಿಲಾಗಿ ಸಾಕಷ್ಟು ಲೈಫ್ ಲೆಸನ್ಸ್ನು ಕೂಡ ತುಂಬ ಸರಳವಾಗಿ ಎಂಟರ್ಟೈನಿಂಗ್ ವೇನಲ್ಲಿ ನಾವು ಹೇಳೋದಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಫ್ರೆಶ್ ಮೈಂಡಲ್ಲಿ ಬನ್ನಿ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಕಂಪ್ಲೀಟಾಗಿ ಎಂಜಾಯ್ ಮಾಡ್ಬೋದು. ಸಿನಿಮಾಗೆ ಸರ್ಟಿಫಿಕೇಟ್ ಇದೆ. ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಮಕ್ಕಳನ್ನೂ ಕೂಡ ನೀವು ಕರ್ಕೊಂಡು ಬರ್ಬೋದು. ಇಟ್ಸ್ ವೆರಿ ಕ್ಲೀನ್ ಅಂತ ಅರ್ಥ. ಸಿನಿಮಾದ ಡಿಸ್ಟ್ರಿಬ್ಯೂಷನನ್ನು ಸುಪ್ರೀತ್ ಅವರು ಮತ್ತು ಗಂಗಾಧರ್ ಸರ್ ಅವರು ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಅವ್ರಿಗೆ. ಆ್ಯಂಡ್ ಸಿನಿಮಾದ ಆಡಿಯೋ ಜಂಕರ್ ಮ್ಯೂಸಿಕ್ ಅವರಿದ್ದಾರೆ, ಇಸ್ ಬೀನ್ ವೆರಿ ಸಪೋರ್ಟಿವ್. ಥ್ಯಾಂಕ್ ಯು ಭರತ್ ಜೈನ್ ಅವ್ರಿಗೆ. ಆ್ಯಂಡ್ ಸಿನಿಮಾದ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ನ ಕಾರ್ತಿಕ್ ಅವರು ಮೈಸೂರು ಸ್ಟುಡಿಯೋ ಹೌಸ್ ಅವರ ಬ್ಯಾನರ್ ಮೂಲಕ ಮಾಡ್ತಾ ಇದ್ದಾರೆ.